ಫ್ರೆಂಡ್ಸ್, ವೆಲ್ಕಮ್ ಟು ಎಮ್ ಜೆ ಸ್ಪಾರ್ಕ್ ಯೂಟ್ಯೂಬ್ ಚಾನಲ್. ತುಂಬ ಜನ ಕಮೆಂಟನ್ನು ಹಾಕಿದ್ರಿ. ಏನಂತ ಅಂದರೆ, ನೀವು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಪ್ಲಿಕೇಶನ್ನ ಹಾಕುವಂಥ ಸಂದರ್ಭದಲ್ಲಿ, ಅಂದರೆ ಗ್ರಾಮ ಆಡಳಿತ ಅಧಿಕಾರಿ ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಪೇಮೆಂಟು ಕಟ್ ಆಗಿದೆ, ಆದರೆ ಸಕ್ಸಸ್ ಆಗಿಲ್ಲ, ಪೆಂಡಿಂಗ್ ಬರ್ತಾ ಇದೆ. ಅದಕ್ಕೆ ಏನು ಮಾಡಬೇಕು ಅಂತ ಕೆಲವೊಬ್ಬರು ಇದ್ದೀರಾ ಡಬಲ್ ಸಲ ಪೇಮೆಂಟ್ ಮಾಡಿದ್ದಾರೆ. ದಯವಿಟ್ಟು ಡಬಲ್ ಸಲ ಪೇಮೆಂಟ್ ಮಾಡಿದವರು ರಿಫಂಡ್ ಆಗುತ್ತೆ ಒಂದು, ಆದರೆ ದಯವಿಟ್ಟು ಯಾರು ಡಬಲ್ ಸಲ ಪೇಮೆಂಟನ್ನು ಮಾಡೋದಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಡಬಲ್ ಸಲ ಪೇಮೆಂಟ್ ಮಾಡಿದರೆ ಅಪ್ಲಿಕೇಶನ್ ನಿಮ್ಮ ಹಣ ರಿಟರ್ನ್ ಜಮೆ ಆಗದೇ ಇರಬಹುದು, ಅಪ್ಲಿಕೇಶನ್ ಕೂಡ ಸಕ್ಸಸ್ ಆಗದೇ ಇರಬಹುದು. ಅಂದರೆ ಯು ಟಿ ಆರ್ ನಂಬರ್ ಇರುತ್ತಲ್ಲ, ಹೀಗಾಗಿ ಯಾವ ನಂಬರನ್ನು ಅದು ತೆಗೆದುಕೊಳ್ಳುತ್ತೆ ಅನ್ನೋ ಕನ್ಫರ್ಮೇಷನ್ ಇಲ್ಲ. ಹಾಗಾಗಿ ಒಂದೇ ಒಂದು ಪೇಮೆಂಟನ್ನು ಮಾಡಿ, ನಮ್ಮ ಅಕೌಂಟಿಂದ ಹಣ ಕಟ್ಟಾಗಿದೆ ಮತ್ತು ಪೇ ಅಂತ ತೋರಿಸ್ತಾ ಇದೆ. ಇವಾಗ ನಾವು ಏನು ಮಾಡಬೇಕು? ಪೇ ಮಾಡೋದಕ್ಕೆ ಹೋಗಬೇಡಿ. ಹಾಗೆ ಹಣ ಕಟ್ಟಾಯಿತು, ಪೇಮೆಂಟ್ ಸಕ್ಸಸ್ ಆಗಿಲ್ಲ ಅಂತ ಯಾರೂ ಗಾಬರಿ ಕೂಡ ಆಗಬೇಡಿ. ಇದಕ್ಕೆ ಪರಿಹಾರ ಇಲ್ಲಿದೆ ನೋಡಿ. ನಿಮ್ಮ ಅಧಿಕೃತ ವೆಬ್ಸೈಟ್ಗೆ ಹೋಗಿ ನಿಮ್ಮ ಡೀಟೇಲ್ಸನ್ನು ಹಾಕಿ, ಅಂದರೆ ಯೂಸರ್ ನೇಮು, ಪಾಸ್ವರ್ಡು, ಮೊಬೈಲ್ ನಂಬರು, OTP ಹಾಕಿ ಲಾಗಿನ್ ಆದ ನಂತರ ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ, ಕೆಳಗಡೆ ಇರುವಂಥ ಪೇಮೆಂಟ್ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿ, ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ವೆರಿಫೈ ಆಪ್ಷನ್ ಇಲ್ವಾ, ರಿಫ್ರೆಶ್ ಮಾಡಿ. ಆಗಿಲ್ವಾ, ಒಂದು 20 ನಿಮಿಷ ವೇಟ್ ಮಾಡಿ, ಇಲ್ಲ ಒಂದು ಅರ್ಧ ಗಂಟೆ ವೇಟ್ ಮಾಡಿ. ಪೇಮೆಂಟ್ ಸಕ್ಸಸ್ ಆಗುತ್ತೆ. ಪೇಮೆಂಟ್ ರಿಜೆಕ್ಟ್ ಅಂತೂ ಆಗಲ್ಲ, ಆಲ್ಮೋಸ್ಟ್ ಎಲ್ಲ ಪೇಮೆಂಟು ಸಕ್ಸಸ್ ಆಗುತ್ತೆ. ಅಂದರೆ ಬ್ಯಾಂಕಿನ ಪ್ರಾಬ್ಲಮ್ ಆಗಿರ್ಬೋದು, ಕೆಲವೊಂದು ವೆಬ್ಸೈಟ್ ಪ್ರಾಬ್ಲಮ್ ಆಗಿರ್ಬೋದು, ಹೀಗಾಗಿ ಸಮಯವನ್ನು ತೆಗೆದುಕೊಳ್ತಾ ಇದೆ. ಯಾರೂ ಅಮೌಂಟ್ ಕಟ್ಟಾಯಿತು, ಪೇಮೆಂಟ್ ಸಕ್ಸಸ್ ಆಗಿಲ್ಲ ಅಂತ ಭಯ ಪಡೋದಕ್ಕೆ ಹೋಗಬೇಡಿ. ಆದಷ್ಟು ಪೇಮೆಂಟ್ ಸಕ್ಸಸ್ಸೇ ಆಗ್ತವೆ. ಪೇಮೆಂಟ್ ಚೆಕ್ ಮಾಡಿದ ನಂತರ ಇನ್ನೊಂದು ಮೇಜರಾಗಿ ಡಬಲ್ ಪೇಮೆಂಟನ್ನು ಯಾರೆಲ್ಲ ಮಾಡಿದಾರೋ ತುಂಬ ಹಣ ರಿಟರ್ನ್ ಬರುತ್ತಾ, ಹೇಗೆ ಏನು ಅಂತ. ಹಣ ರಿಟರ್ನ್ ಬರುತ್ತೆ, ಬಟ್ಟು ಸುಮಾರು ಒಂದು 7 ರಿಂದ 8 ದಿವಸಗಳ ಟೈಮನ್ನು ತೆಗೆದುಕೊಳ್ಳುತ್ತೆ ಹಣ ರಿಟರ್ನ್ ಬರೋದಕ್ಕೆ. ಈಗ ಮೇಜರಾಗಿ ಇನ್ನೊಂದು ಪ್ರಶ್ನೆ ಇದೆ ಎಲ್ಲರಲ್ಲಿ, ಹಣ ಕಟ್ಟಾಗಿ ಅಪ್ಲಿಕೇಶನ್ ರಿಜೆಕ್ಟ್ ಆದರೆ ಏನು ಮಾಡಬೇಕು? ಇವಾಗ ಹಣ ಕಟ್ಟಾಗಿದೆ, ನಮ್ಮದು ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಆಗಿದೆ. ಅಪ್ಲಿಕೇಶನ್ ಅಂದರೆ ಹಣ ಕಟ್ಟಾಗಿದೆ, ಲಾಸ್ಟ್ ಡೇಟ್ ಮುಗಿದಿದೆ, ಏನು ಮಾಡಬೇಕು? ಲಾಸ್ಟ್ ಡೇಟ್ ಇನ್ನೂ 7ರವರೆಗೆ ಇದೆ. 48 ಗಂಟೆಗಳ ಟೈಮ್ ಇರುತ್ತೆ, ಒಂದು 48 ಗಂಟೆಗಳ ಸಮಯ ಇರುತ್ತದೆ ಬ್ಯಾಂಕಿನ ಸರ್ವರ್ ಇದಾಗೋದಕ್ಕೆ, ಅಪ್ಡೇಟ್ ಆಗೋದಕ್ಕೆ. ಅಷ್ಟರಲ್ಲಿ ಪೇಮೆಂಟ್ ಸಕ್ಸಸ್ ಆಗುತ್ತೆ. ಒಂದು ವೇಳೆ ನಿಮ್ಮ ಪೇಮೆಂಟ್ ಏನಾದರೂ ಕ್ಯಾನ್ಸಲ್ ಆಗಿದ್ದರೆ, ಟ್ರಾನ್ಸಾಕ್ಷನ್ ಐಡಿಯನ್ನು ತೆಗೆದುಕೊಂಡು, ಅದರ ಸ್ಕ್ರೀನ್ಶಾಟನ್ನು ತೆಗೆದುಕೊಂಡು ಅಧಿಕೃತ ಇಲಾಖೆ ವೆಬ್ಸೈಟ್ಗೆ ಹೋಗಿ, ಅಲ್ಲಿ ಇಮೇಲು, ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಇಲ್ಲ ಅಂದರೆ ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿದೆ KA ಕಾಂಟ್ಯಾಕ್ಟ್ ನಂಬರು, ಅವರ ಅಥವಾ ಇಮೇಲ್ ಅಡ್ರೆಸ್ಸಿಗೆ ಹೋಗಿ ನಿಮ್ಮ ಸ್ಕ್ರೀನ್ಶಾಟ್ ತಗೊಂತ ಅಟ್ಯಾಚ್ ಮಾಡಿ, ನಿಮ್ಗೆ ಏನು ಪ್ರಾಬ್ಲಮ್ ಆಗಿದೆಯಲ್ಲ ಅದನ್ನು ಟೈಪ್ ಮಾಡಿ ಸೆಂಡ್ ಮಾಡಿ. ಇಲ್ಲಾಂದರೆ ಅವರಿಗೆ ಡೈರೆಕ್ಟ್ ಕಾಲನ್ನು ಮಾಡಿ, ಅಂದರೆ ಡೈರೆಕ್ಟ್ ಒಂದೇ ಸಲ ಕಾಲ್ ಮಾಡಿದರೆ ಅವರಿಗೆ ಕನೆಕ್ಟ್ ಆಗಲ್ಲ, ಸರ್ವರ್ ಬ್ಯುಸಿ ಇರುತ್ತೆ. ಹಾಗಾಗಿ ಬ್ಯುಸಿ ಇರ್ತದೆ ಲೈನು. ಪದೇ ಕಾಲ್ ಮಾಡಿ, ಒಂದು 2-3 ಟೈಮ್ಸಲ್ಲಿ ಕನೆಕ್ಟ್ ಆಗುತ್ತೆ. ಕನೆಕ್ಟ್ ಆದಾಗ ನಿಮ್ಮ ಪ್ರಾಬ್ಲಮ್ ಏನಾಗಿದೆ ಅಂತ ಅವರಿಗೆ ತಿಳಿಸ್ಕೊಡಿ. ಸಾಮಾನ್ಯವಾಗಿ ಫೇಲ್ ಆದ ನಂತರ ರಿಫಂಡ್ ಯಾವಾಗುತ್ತೆ? 7 ರಿಂದ 8 ದಿನಗಳು, ಅದರ ಒಳಗೆ ನಿಮ್ಮ ಹಣ ರಿಫಂಡ್ ಆಗುತ್ತೆ ಅಪ್ಲಿಕೇಶನ್ ಇದಾಗಿದ್ದರೆ. ಆದರೆ ನಾನು ಒಂದು ಸಲಹೆಯನ್ನು ಏನು ಕೊಡ್ತೀನಪ್ಪ ಎಲ್ಲರಿಗೆ ಅಂದರೆ, ಸ್ನೇಹಿತರೆ, ತಾಂತ್ರಿಕ ಸಮಸ್ಯೆಗಳು ಎಲ್ಲ ಪ್ರತಿಯೊಂದು ಅಪ್ಲಿಕೇಶನಲ್ಲಿ ಸರ್ವರ್ ಎರರ್, ಟೆಕ್ನಿಕಲ್ ಎರರ್ ತುಂಬ ಸಹಜ. ಹಾಗಾಗಿ ಯಾರು ಕೊನೆಯ ದಿನಾಂಕದವರೆಗೆ ಕಾಯದೆ ಆದಷ್ಟು ಮುಂಚಿತವಾಗಿ ಅರ್ಜಿಯನ್ನು ಸಲ್ಲಿಸಿ. ಇನ್ನು 7 ಆಗಸ್ಟ್ 2026ರವರೆಗೆ ಅಪ್ಲಿಕೇಶನ್ ಇದೆ. ಹೀಗಾಗಿ ಆದಷ್ಟು ಸರ್ವರ್ ಇರುವಂಥ ಸಮಯದಲ್ಲಿ ಇನ್ನೂ ಕೆಲವೊಂದಷ್ಟು ಜನ ಎರರ್ ಬರ್ತಾ ಇದೆ, ಅನ್ಎಕ್ಸ್ಪೆಕ್ಟೆಡ್ ಎರರ್ ಬರ್ತಾ ಇದೆ, ಡಿಜಿಲಾಕರ್ ಸಮಸ್ಯೆ ಬರ್ತಾ ಇದೆ ಅಂತ ಹೇಳಿದರೆ, ಸಮಸ್ಯೆಗಳು ಸಹಜ. ಆದಷ್ಟು ಟ್ರೈ ಮಾಡಿ. ಸರ್ವರ್ ಇರುವಂಥ ಸಮಯದಲ್ಲಿ ಅಪ್ಲಿಕೇಶನ್ ಸಕ್ಸಸ್ ಆಗ್ತವೆ. ಡಬಲ್ ಸಲ ಪೇಮೆಂಟ್ ಮಾಡೋರಿಗೆ ಮಾತ್ರ ಈ ವಿಡಿಯೋನ ಮಾಡಿದ್ದೆ ಅಷ್ಟೇ. ಡಬಲ್ ಸಲ ಯಾರೂ ಪೇಮೆಂಟ್ ಮಾಡೋದಕ್ಕೆ ಹೋಗಬೇಡಿ. ಒಂದೇ ಸಲ ಪೇಮೆಂಟನ್ನು ಮಾಡಿ. ಪದೇ ಅದನ್ನ ಹೇಳಿದರೆ ನಿಮಗೂ ಬೋರ್ ಆಗುತ್ತೆ. ಒಂದೇ ಸಲ ಪೇಮೆಂಟ್ನ ಮಾಡಿಬಿಟ್ಟು ರಿಫ್ರೆಶ್ನ ಮಾಡಿ, ನಿಮ್ಮ ಪೇಮೆಂಟ್ ಸಕ್ಸಸ್ ಆಗುತ್ತೆ. ಆನಂತರ ರಿಸಿಪ್ಟನ್ನು ಪ್ರಿಂಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಆಗಿತ್ತು. ಈ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ಗಳಿದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ, ಇಲ್ಲ ಡಿಸ್ಕ್ರಿಪ್ಷನಲ್ಲಿ ನಮ್ಮ ವಾಟ್ಸಪ್ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಯಾರೆಲ್ಲ ಈ ಥರ ಸಮಸ್ಯೆಗಳಲ್ಲಿದೆ ಅವರಿಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಏನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ, ಅದರ ಬಗ್ಗೆ ವಿಡಿಯೋನ ಮಾಡಿ ಅಪ್ಲೋಡನ್ನು ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.